ವೀಕ್ಷಕರೇ, ಸಿಂಹ ರಾಶಿಯ ಯುಗಾದಿಯ ವರ್ಷ ಭವಿಷ್ಯ ಬಹುನಿರೀಕ್ಷಿತವಾಗಿರತಕ್ಕಂತಹ ವಿಡಿಯೋ. ಒಂದು ವರ್ಷದ ಪೂರ್ತಿಯಾಗಿ ನಿಮಗೆ ಏನು ಫಲ ಸಿಗ್ತಾ ಇದೆ ಅನ್ನುವಂತಹ ಪರಿಪೂರ್ಣವಾಗಿರತಕ್ಕಂತಹ ವಿಷಯವನ್ನ ಈ ವಿಡಿಯೋ ಒಳಗೊಂಡಿರ್ತಕ್ಕಂಥದ್ದು. ತಮಗೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ, ನೀವು ಏನಾದ್ರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಲಿಕ್ಕೆ ಹೋಗ್ಬೇಡಿ. ಇನ್ನ ಈ ಒಂದು ವರ್ಷ ಪೂರ್ತಿಯಾಗಿ ಅಂದ್ರೆ ನಿಮಗೆ ಈ ವರ್ಷ ಅಂದ್ರೆ ಯುಗಾದಿ 9ನೇ ತಾರೀಕಿಗೆ ಏನಿದೆ, ಆ 9ನೇ ತಾರೀಕಿನಿಂದ 30ನೇ ತಾರೀಕಿನವರೆಗೆ ಮಾತ್ರ ಗುರು ಬಲ ನಿಮಗೆ ಪರಿಪೂರ್ಣವಾಗಿರುತ್ತೆ. ನಂತರ ಸಾಧಾರಣವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ಅಂದ್ರೆ 10ನೇ ಗುರು ಆಗಿರ್ತಾನೆ. ಪ್ರಸ್ತುತವಾಗಿ ಈಗ ಸದ್ಯ 9ನೇ ಗುರು ಇರತಕ್ಕಂಥದ್ದು ತುಂಬಾ ಉತ್ತಮವಾಗಿರತಕ್ಕಂಥ ಫಲ ಇರುತ್ತೆ. ಆದ್ರೆ ಏಪ್ರಿಲ್ 30ರ ನಂತರ ಗುರು 10ನೇಯವನಾಗಿರ್ತಾನೆ. ಸ್ವಲ್ಪ ಗುರುಬಲ ಕಡಿಮೆ ಆಗಿರ್ತಕ್ಕಂಥದ್ದು ಕಂಡು ಬರುತ್ತೆ. ಗುರುವಿನ ಪ್ರಭಾವ ಈ ವರ್ಷದಲ್ಲಿ ನೋಡಿ ಕೆಲವೊಂದು ಶುಭಕಾರಕವಾದಂತಹ ಫಲಗಳು ಕೂಡ ಇದ್ದಾವೆ, ಇಲ್ಲಂತಲ್ಲ. ಸ್ವಲ್ಪ ಹೆಚ್ಚಿನ ಶ್ರಮವನ್ನ ಪಡಬೇಕಾಗತ್ತೆ. ಹೆಚ್ಚಿನ ಒಂದು ಪರಿಶ್ರಮವನ್ನ ಪಟ್ರೆ ಹೆಚ್ಚಿನ ಲಾಭವನ್ನ, ಆದಾಯವನ್ನ, ಸಂತೋಷವನ್ನ ಕಳಿಸ್ತಕ್ಕಂಥ ಸನ್ನಿವೇಶಗಳಿದೆ. ಇದುವರೆಗೂ ಕೂಡ ಸಾಮಾನ್ಯವಾಗಿ ಕೆಲವೊಂದು ಲಕ್ಗಳು ಅಂತ ಹೇಳ್ತೀವಲ್ಲ, ಆ ಲಕ್ಗಳು ನಿಮ್ಮ ಹಿಂದೆ ಇತ್ತು. ಆದ್ರೆ ಈಗ ನೀವು ಪರಿಶ್ರಮದಿಂದ, ಪ್ರಯತ್ನದಿಂದ ಹೆಚ್ಚಿನ ಫಲವನ್ನ ಪಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಬೇಕು. ಯಾವುದೇ ಕ್ಷೇತ್ರದಲ್ಲಿರ್ಲಿ, ಯಾವುದೇ ಕೆಲಸ ಕಾರ್ಯದಲ್ಲಿರಿ, ಯಾವುದೇ ಫೀಲ್ಡ್ ಅಲ್ಲಿದ್ರೂ ಕೂಡ ಹೆಚ್ಚಿನ ಬುದ್ಧಿವಂತಿಕೆ ಅನ್ನುವಂಥದ್ದು ಬೇಕು, ಸಮಯ ಪ್ರಜ್ಞೆ ಅನ್ನುವಂಥದ್ದು ಬೇಕು. ಪ್ರಯತ್ನ ಅನ್ನುವಂಥದ್ದು ನಿರಂತರವಾಗಿ ಇದ್ದಾಗ ಖಂಡಿತವಾಗಿಯೂ ನಿಮಗೆ ಶುಭಕಾರಕವಾಗಿರತಕ್ಕಂತಹ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಹಿರಿಯರ ಅನುಗ್ರಹವನ್ನ ಪಡ್ಕೋಬೇಕು, ತಂದೆ ತಾಯಿಗಳ ಆಶೀರ್ವಾದವನ್ನ ಪಡ್ಕೋಬೇಕು, ತಂದೆ ತಾಯಿಗಳ ಸೇವೆಯನ್ನ ಮಾಡಬೇಕು, ಗುರುಗಳ ಸೇವೆಯನ್ನ ಮಾಡಬೇಕು. ಇನ್ನು ಪೂಜ್ಯರ ಹಾಗೂ ಪುಣ್ಯಕ್ಷೇತ್ರಗಳ ದರ್ಶನಗಳು ಕೂಡ ನಿಮಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದರಿಂದ ಮನಸ್ಸು ಕೂಡ ಶಾಂತವಾಗಿರ್ತಕ್ಕಂಥದ್ದು. ಸಿಂಹರಾಶಿಯವರ ತಕ್ಷಣ ಕೋಪ, ಹಠ ಅನ್ನುವಂಥದ್ದು ತುಂಬಾ ಸಿಕ್ಕಾಪಟ್ಟೆ ಇರುತ್ತೆ. ಆ ಕೋಪ, ಹಠವನ್ನೆಲ್ಲ ಬಿಡಬೇಕು. ತಾಳ್ಮೆ ಅನ್ನುವಂಥದ್ದು ಬೇಕು, ಶಾಂತತೆ ಅನ್ನುವಂಥದ್ದು ತೆಗೆದುಕೊಂಡಿದ್ದೆ ಆದ್ರೆ ಅಂದುಕೊಂಡಂತಹ ಫಲಗಳಲ್ಲಿ ನಿಮಗೆ ಯಶಸ್ಸನ್ನ ಸಿಗುವಂತಹ ಸಾಧ್ಯತೆಗಳಿದೆ. ಕೌಟುಂಬಿಕ ಜೀವನದಲ್ಲಿ ಕೆಲವೊಂದು ಸಂತೋಷಕರವಾಗಿರತಕ್ಕಂತಹ ಬೆಳವಣಿಗೆಗಳು ಕೂಡ ನಡೀತವೆ. ಆದ್ರೆ ಅದನ್ನ ಭದ್ರವಾಗಿ, ಜೋಪಾನವಾಗಿ ನೋಡ್ಕೊಂಡು ಹೋಗ್ಬೇಕಾಗತ್ತೆ. ಕುಟುಂಬದಲ್ಲಿ ಏನೇ ತರದ ಅಡೆತಡೆಗಳಿದ್ರು ಕೂಡ ಅದನ್ನ ಶಾಂತವಾಗಿ ನಿಭಾಯಿಸ್ತಕ್ಕಂತ ಪ್ರಯತ್ನ, ಜೊತೆಗೆ ಎಲ್ಲರೊಂದಿಗೂ ಕೂಡ ಪ್ರೀತಿ ವಿಶ್ವಾಸದಿಂದ ನಡೆದುಕೊಳ್ಳುವಂತ ಪ್ರಯತ್ನ, ನಿಮ್ಮ ಮೇಲಿರ್ತಕ್ಕಂತ ಒಂದು ಜವಾಬ್ದಾರಿ ಏನಿದೆಯಲ್ಲ ಆ ಜವಾಬ್ದಾರಿಯನ್ನ ಸದೃಢವಾಗಿ ನಿಭಾಯಿಸ್ತಕ್ಕಂತಹ ಒಂದು ಪ್ರಯತ್ನ ನೀವಿಲ್ಲಿ ಮಾಡಬೇಕಾಗತ್ತೆ. ಆ ತರ ಮಾಡಿದ್ರೆ ಆದ್ರೆ ನಿಮಗೆ ಖಂಡಿತವಾಗಿಯೂ ಶುಭಕಾರಕವಾದ ಫಲಗಳು ಸಿಗ್ತಾ ಇರತಕ್ಕಂಥದ್ದು. ಜೊತೆಗೆ ಮನೆಯಲ್ಲಿ ಹೆಂಡತಿ ಮಕ್ಕಳೊಡನೆ ಕೆಲವೊಂದು ಸಂತೋಷದ ದಾಂಪತ್ಯ ಜೀವನ ತುಂಬಾ ಚೆನ್ನಾಗಿದೆ. ಪ್ರೇಮಿಗಳ ಮಧ್ಯದಲ್ಲೂ ಕೂಡ ಹೊಂದಾಣಿಕೆ ಅನ್ನುವಂಥದ್ದು ಕಂಡು ಬರ್ತಾ ಇರತಕ್ಕಂಥದ್ದು. ಆದ್ರೆ ಅದನ್ನ ಉಳಿಸ್ಕೊಂಡು ಹೋಗುವಂತ ಪ್ರಯತ್ನವನ್ನ ನೀವಿಲ್ಲಿ ಮಾಡಬೇಕಾಗತ್ತೆ. ಇನ್ನು ಮನೆಯಲ್ಲಿ ಶುಭಕಾರಕವಾಗಿರ್ತಕ್ಕಂಥ ಮಂಗಲ ಕಾರ್ಯಗಳು ಜರುಗುವಂತಹ ಸನ್ನಿವೇಶಗಳು ಕೂಡ ಕಂಡು ಬರತಕ್ಕಂಥದ್ದು. ಕೆಲವೊಂದು ಹೆಚ್ಚಿನ ಪರಿಶ್ರಮ ಪಟ್ರೆ, ನಿಮಗೆ ಮದುವೆ ಬಗ್ಗೆ ಚಿಂತೆ ಮಾಡ್ತಾ ಇದ್ರೆ ಎಷ್ಟೇ ಕಷ್ಟಗಳಾದ್ರೂ ಕೂಡ ಆ ಕಷ್ಟಗಳ ಮಧ್ಯದಲ್ಲಿ ಕೊನೆಗೆ ಒಂದು ಒಳ್ಳೆಯ ಫಲಗಳು ಸಿಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಪ್ರಮುಖ ವ್ಯಕ್ತಿಗಳ ಭೇಟಿ ಆಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಆದ್ರೆ ಆ ಭೇಟಿಯಿಂದ ನಿಮಗೇನು ಉಪಯೋಗ ಆಗತ್ತೆ, ಉಪಯೋಗ ಏನ್ ಮಾಡ್ಕೋಬೇಕು ಅನ್ನುವಂಥದ್ದು ನಿಟ್ಟಿನಲ್ಲಿ ನೀವು ಹೆಚ್ಚಿನ ಪರಿಶ್ರಮ ಪಟ್ರೆ ಖಂಡಿತ ನಿಮಗೆ ಒಳ್ಳೆ ಫಲ ಅನ್ನುವಂಥದ್ದು ಸಿಗುತ್ತೆ. ಸೇವಕ ವರ್ಗದವರಿಂದ ಒಳ್ಳೆಯ ಒಂದು ಧನಲಾಭಗಳು ಅನ್ನುವಂಥದ್ದು ಕಂಡು ಬರುತ್ತೆ. ಇನ್ನು ಶನಿ ಪರಮಾತ್ಮ ನೋಡಿ ವರ್ಷಾರಂಭದಿಂದ ವರ್ಷಾಂತ್ಯದವರೆಗೆ 7ನೇವನಾಗಿರ್ತಕ್ಕಂಥದ್ದು, ತಾಮ್ರ ಪಾದದಿಂದ ಬಂದಿರತಕ್ಕಂಥದ್ದು. ಸಾಧಾರಣವಾಗಿರ್ತಕ್ಕಂಥ ಶುಭಕರ ಅಂತ ಹೇಳ್ಬೋದು. ಸಾಧಾರಣವಾಗಿರ್ತಾರೆ, ಏನು ಅದ್ಭುತವಾದ ಫಲ ಸಿಗುತ್ತೆ ಅಂತಲ್ಲ, ಸಾಧಾರಣವಾಗಿರ್ತಕ್ಕಂಥ ಫಲ ಇರುತ್ತೆ. ಆದ್ರೆ ಅದ್ಭುತವಾದ ಫಲ ನಿಮ್ಗೆ ಪಡ್ಕೋಬೇಕು ಅಂತಂದ್ರೆ ಈ ಕೆಲವೊಂದು ಎಚ್ಚರಿಕೆಗಳನ್ನ ನೀವು ಅನುಸರಿಸಬೇಕಾಗತ್ತೆ. ಅನುಸರಿಸ್ಕೊಂಡ್ರೆ ಖಂಡಿತವಾಗಿ ಒಳ್ಳೆ ಫಲ ಸಿಗುತ್ತೆ. ನೋಡಿ, ಶನಿದೇವನ ಮಿಶ್ರ ಫಲದಾಯಕನಾಗಿರುವುದರಿಂದ ವ್ಯಾಪಾರ ಉದ್ಯೋಗದಲ್ಲಿ ಚಾಲೆಂಜ್ಗಳಿರುತ್ತವೆ, ಸವಾಲುಗಳಿರುತ್ತವೆ. ನೀವು ಮಾಡುವಂತ ಉದ್ಯೋಗದಲ್ಲಿ ಸವಾಲುಗಳಿರ್ತವೆ. ಆ ಎಲ್ಲ ಸವಾಲುಗಳನ್ನ ನೀವು ಸುಲಭವಾಗಿ ಬುದ್ಧಿವಂತಿಕೆಯಿಂದ ನಿಭಾಯಿಸುವಂತಹ ಪ್ರಯತ್ನಕ್ಕೆ ನೀವು ಮಾನಸಿಕವಾಗಿ ಪ್ರಿಪೇರ್ ಆಗ್ತಕ್ಕಂಥದ್ದು ಒಳ್ಳೆಯದು. ಆದ್ರೆ ಧನಪ್ರಾಪ್ತಿ ಯೋಗ ಇದ್ರೂ ಕೂಡ ಏನಾಗುತ್ತೆ, ದುಷ್ಟ ಜನಗಳ ಸಹವಾಸ ಆಗುತ್ತೆ. ದುಷ್ಟ ಜನಗಳ ಸಹವಾಸವನ್ನ ಬಿಡಬೇಕು. ದುಷ್ಟ ಚಟಗಳಿಂದ ದೂರ ಇರಬೇಕು.
ದುಷ್ಟ ವ್ಯಕ್ತಿಗಳಿಂದ ನೀವು ದೂರ ಇರಬೇಕು. ಖರ್ಚು ವೆಚ್ಚಗಳಲ್ಲಿ ನೀವು ಕಡಿವಾಣವನ್ನ ಹಾಕ್ತಕ್ಕಂತಹ ಪ್ರಯತ್ನವನ್ನ ಈ ವರ್ಷದಲ್ಲಿ ಮಾಡಿದ್ರೆ ಖಂಡಿತವಾಗಿಯೂ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಇನ್ನು ಆದಾಯದಲ್ಲಿ ಕೆಲವೊಂದು ವಿಳಂಬ ಆಗುವಂತ ಸನ್ನಿವೇಶ ಇರುತ್ತೆ. ಅಂದ್ರೆ ಬರುವಂತ ದುಡ್ಡು ಸಕಾಲಕ್ಕೆ ಬರದೇ ಇರಬಹುದು. ಹಣಕಾಸಿನಲ್ಲಿ ಸ್ವಲ್ಪ ನಿಧಾನಗತಿಯಲ್ಲಿ ಹಣಕಾಸಿನ ವ್ಯವಸ್ಥೆಗಳು ನಡೆಯುವಂತ ಸನ್ನಿವೇಶ ಇರುತ್ತೆ. ಪ್ಲಾನ್ ಏನೋ ಹಾಕಿರ್ತೀರಿ, ಅದು ಮತ್ತೊಂದೇನೋ ಆಗಿರುತ್ತೆ. ಈ ತರ ಆಗಿ ಸ್ವಲ್ಪ ಬೇಸರ ಆಗುವಂತ ಸನ್ನಿವೇಶಗಳಿರ್ತವೆ. ಇನ್ನು ನಾನು ಅದ್ಭುತವಾದ ವಿಚಾರಗಳು ಈ ವಿಡಿಯೋದಲ್ಲಿ ತಿಳಿಸ್ತಕ್ಕಂಥದ್ದಿದೆ. ಆದ್ರೆ ಅಷ್ಟೇ ಅದ್ಭುತವಾಗಿರುವಂತಹ ಒಂದು ವಿಡಿಯೋ ಇದೆ, ನೋಡ್ಕೊಂಡ್ ಬನ್ನಿ. JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. 80 ರಿಂದ 100 ಪುಟ, ಎಷ್ಟೇಳಿ 80 ರಿಂದ 100 ಪುಟದ ಸಂಪೂರ್ಣ ಜನ್ಮ ಜಾತಕ ಫಲ, ನಿಮ್ಮದೇ ಆಗಿರುವಂತಹ ಸಂಪೂರ್ಣ ಜನ್ಮ ಜಾತಕ ಫಲ. ನೀವೇ ಸುಲಭವಾಗಿ ಆರಾಮಾಗಿ ಓದ್ಕೊಂಡು ತಿಳ್ಕೊಬೇಕಾಗಿರ್ತಕ್ಕಂಥ ಫಲ ಇದಾಗಿರ್ತಕ್ಕಂಥದ್ದು. ಈಗಲೇ ನಂಬಿಕೆ ವಿಶ್ವಾಸ ಇಟ್ಕೊಂಡು ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ಜೊತೆಗೆ ವ್ಯಾಪಾರಿಗಳಿಗೆ ಸ್ವಲ್ಪ ದುಡ್ಡಿನ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು. ನಂಬಿಕೆ ವಿಚಾರದಲ್ಲಿ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಹಣಕಾಸಿನ ವ್ಯವಹಾರದಲ್ಲಿ ನಂಬಿಕೆಯನ್ನ ಓರೆಗೆ ಹಚ್ಚಿ, ಅಂದ್ರೆ ಇವರು ನಂಬಿಕೆಸ್ಥರಿದಾರ ಇಲ್ಲ ಅಂತ ತಿಳ್ಕೊಂಡು ಅವ್ರ ಜೊತೆಯಲ್ಲಿ ವ್ಯವಹಾರಗಳನ್ನ ಮಾಡಿದ್ರೆ ಒಳ್ಳೆ ಫಲ ಸಿಗುತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ವಿರೋಧಿಗಳ ಉಪದ್ರವ ಇರುತ್ತೆ, ಶತ್ರುಗಳ ಕಿರಿಕಿರಿ ಇರುತ್ತೆ, ಓವರ್ಟೇಕ್ ಮಾಡುವಂತ ಜನಗಳು ಜಾಸ್ತಿ ಇರ್ತಾರೆ. ಇಂಥವ್ರ ಬಗ್ಗೆ ನೀವು ಬಹಳ ಎಚ್ಚರಿಕೆಯನ್ನ ಅನುಸರಿಸ್ತಕ್ಕಂತ ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ. ಇನ್ನು ನೀವು ಇರತಕ್ಕಂತ ಕೆಲಸಗಳಲ್ಲಿ ಏನಿದೆಯಲ್ಲ, ನಿಮಗೆ ಕೆಲಸಕ್ಕೆ ಧಕ್ಕೆಯನ್ನ ತಂದುಕೊಂಡು ಕೆಲಸದಿಂದ ಇಳಿಸುವಂತಹ ಸನ್ನಿವೇಶಗಳು ಕೂಡ ಕೆಲವೊಂದು ಜನರು ಬ್ಯಾಕ್ ಸೈಡ್ ಅಲ್ಲಿ ಮಾಡ್ತಾ ಇರತಕ್ಕಂತ ಸನ್ನಿವೇಶಗಳು ಇರ್ತವೆ. ಹಾಗಾಗಿ ಸ್ವಲ್ಪ ಜನಗಳ ವಿಚಾರದಲ್ಲಿ ಏನೋ ನಮ್ಗೆ ನಂಬಿಕೆ ಸ್ಥಿರದಾರ ಅಂತ ತಿಳ್ಕೊಂಡು ದಡ 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 ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಎಲ್ಲವೂ ಹೇಳುವ ಹಾಗಿಲ್ಲ. ಮತ್ತೆ ನೀವೆಲ್ಲೂ ಮೈ ಮರೆಯುವ ಹಾಗಿಲ್ಲ. ಕೆಲಸದ ಮೇಲೆ ಹೆಚ್ಚಿನ ಒಂದು ಎಫರ್ಟ್ ಅನ್ನ ಹಾಕಬೇಕಾಗತ್ತೆ. ಅದು ಗುರುವಿನಿಂದ ಆಗಿರ್ಬೋದು, ಶನಿ ಪರಮಾತ್ಮನಿಂದ ಆಗಿರ್ಬೋದು. ಮಿಶ್ರ ಫಲಗಳಿದ್ದಾಗ ಪ್ರಯತ್ನಗಳು ಜಾಸ್ತಿ ಬೇಕು. ಮೈಯೆಲ್ಲ ಕಣ್ಣಾಗಿಸ್ಕೊಂಡು ನೀವು ಕೆಲಸಗಳನ್ನ ಮಾಡ್ಕೊಂಡೋದ್ರಿಂದ ನಿಮಗೆ ಒಳ್ಳೆ ಫಲಗಳು ಸಿಗುತ್ತೆ ಅನ್ನುವಂಥದ್ದು ಗಮನದಲ್ಲಿಡಬೇಕು. ಅನೇಕ ರೀತಿಯ ಸಮಸ್ಯೆಗಳಾದ್ರೂ ಕೂಡ ತಾಳ್ಮೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ಬೇಕು. ಮನೆಯಲ್ಲಿ ಮಂಗಲ ಕಾರ್ಯಗಳು ಖಂಡಿತವಾಗ್ಲೂ ಅವಕಾಶಗಳಿದೆ, ಅಥವಾ ಮಂಗಲ ಕಾರ್ಯದಲ್ಲಿ ಪ್ರಮುಖವಾಗಿರತಕ್ಕಂತಹ ಸ್ಥಾನಮಾನಗಳನ್ನು ವಹಿಸ್ತಕ್ಕಂತಹ ಸನ್ನಿವೇಶಗಳಿದೆ. ಲೇವಾದೇವಿಯ ವ್ಯವಹಾರಗಳಲ್ಲಿ, ಹಣಕಾಸಿನ ಲೆಕ್ಕಪತ್ರದ ವ್ಯವಹಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ತೆಗೆದುಕೊಳ್ಳಬೇಕಾಗುತ್ತೆ. ಆರ್ಥಿಕವಾಗಿರ್ತಕ್ಕಂಥ ನಿಮಗೆ ಹಣಕಾಸಿನ ಅಡಚಣೆಗಳಿರುತ್ತೆ, ಹಣಕಾಸಿನ ಕೊರತೆಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂತ ಸಾಧ್ಯತೆಗಳು ಇರುತ್ತೆ. ವಿರುದ್ಧ ಜನರಿಂದ ನಿಮಗೆ ಸ್ವಲ್ಪ ಕಿರುಕುಳಗಳಿರುತ್ತೆ. ಸ್ತ್ರೀ ಸಂಬಂಧಿತ ಚಿಂತೆಗಳು ಕೂಡ ನಿಮಗೆ ಕಾಡುವಂತಹ ಸನ್ನಿವೇಶಗಳಿರುತ್ತೆ. ವ್ಯರ್ಥವಾಗಿ ಚಿಂತೆಗಳಿರುತ್ತೆ. ಹಾಗಾಗಿಯೇ ನೀವು
ತಾಳ್ಮೆಯನ್ನ ತೆಗೆದುಕೊಳ್ಬೇಕು. ಈಗ ಏನು ಆಗಿಲ್ಲ ಅದನ್ನ ಧೈರ್ಯವಾಗಿ ಎದುರಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ರೆ ಅದ್ಭುತವಾದ ಫಲ ಸಿಗುತ್ತೆ. ಈ ಎಲ್ಲ ಸಮಸ್ಯೆಗಳನ್ನ ನೀವು ಮೆಟ್ ನಿಲ್ಬಹುದು. ಅಂತಹ ಶಕ್ತಿ, ಸಾಮರ್ಥ್ಯ, ಬುದ್ಧಿವಂತಿಕೆ ನಿಮ್ಮಲ್ಲಿ ಖಂಡಿತವಾಗ್ಲೂ ಇದೆ. ಪರಿಹಾರಗಳನ್ನು ತಿಳಿಸೋಣ, ಅದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ಇನ್ನು ಸಜ್ಜನರ ಸಂಘವನ್ನ ಮಾಡಬೇಕು, ದುಷ್ಟ ಚಟಗಳನ್ನ ಬಿಡಬೇಕು, ಸಜ್ಜನರ ಸಂಘವನ್ನ ಮಾಡಬೇಕು, ಕೆಲಸದ ಮೇಲೆ ಎಫರ್ಟ್ ಹಾಕಬೇಕು. ಹೆಚ್ಚಿನ ಪರಿಶ್ರಮವನ್ನ ಪಟ್ಟಿದ್ದೇ ಆದ್ರೆ ನಿಮ್ಗೆ ಖಂಡಿತ ಲಾಭದಾಯಕವಾಗಿದೆ. ದುಷ್ಟ ಜನಗಳ ಸವಾಸ ಮಾಡಿದ್ರೆ, ಅನಾವಶ್ಯಕವಾಗಿ ಖರ್ಚು ಮಾಡಿದ್ರೆ ಅಂತಂದ್ರೆ ಸಹಜವಾಗಿ ಸಮಸ್ಯೆಗಳಿಗೆ, ಗೊಂದಲಗಳಿಗೆ ಸಿಕ್ಕಾಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಬೇರೆಯವರ ಒಂದು ಸಮಸ್ಯೆಯಲ್ಲಿ ಮಧ್ಯಸ್ಥಿಕೆ ವಹಿಸ್ತಕ್ಕಂಥದ್ದನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂತಂದ್ರೆ ನಿಮ್ದೇ ಸಮಸ್ಯೆಗಳನ್ನ ನೀವು ಸರಿ ಮಾಡಿಕೊಂಡು ನೀವಾಯ್ತು, ನಿಮ್ಮ ಮನೆ ಆಯ್ತು, ಈ ರೀತಿಯಾಗಿರುವಂತಹ ಪ್ರಯತ್ನವನ್ನ ಮಾಡಿದ್ರೆ ಖಂಡಿತ ನಿಮಗೆ ಅನುಕೂಲ ಆಗುತ್ತೆ. ದುಂದು ವೆಚ್ಚಕ್ಕೆ ಕಡಿವಾಣವನ್ನ ಹಾಕಬೇಕಾಗತ್ತೆ. ಖರ್ಚು ವೆಚ್ಚಿಗೆ ಕಡಿವಾಣವನ್ನ ಹಾಕಿದ್ರೆ ನಿಮಗೆ ಖಂಡಿತ ಒಳ್ಳೆ ಫಲ ಸಿಗುತ್ತೆ. ಇನ್ನು ಈ ಜ್ಯೇಷ್ಠ ಮಾಸ 1, 8, 13 ಈ ತಿಥಿಗಳು, ಶನಿವಾರ, ಮೂಲ ನಕ್ಷತ್ರ, ಇವು ಘಾತವಾಗ್ತಕ್ಕಂತ ಸನ್ನಿವೇಶಗಳಿರುತ್ತೆ. ಇಂತಹ ಸಂದರ್ಭಗಳನ್ನ ತಪ್ಪಿಸ್ಕೊಂಡು ನೀವು ಕೆಲಸ ಮಾಡ್ತಕ್ಕಂಥದ್ದು ಒಳ್ಳೇದು. ಇನ್ನು ನೀವು ಈ ಸರ್ಕಾರಿ ಅಥವಾ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ, ನೌಕರದಾರರಿದ್ರೆ ನೋಡಿ, ಮೇಲಧಿಕಾರಿಗಳ ಉಪದ್ರವ ಇರುತ್ತೆ. ತುಂಬಾ ಮನಸ್ಸಿಗೆ ಬೇಸರವನ್ನು ಉಂಟಾಗುವಂತ ಸನ್ನಿವೇಶಗಳಿರ್ತವೆ. ಮೈ ಮರೆತು ಏನೋ ಸಹಿ ಹಾಕುವಂಥದ್ದು ಅಥವಾ ಪ್ರಮುಖವಾದಂತಹ ಕಾಗದ ಪತ್ರಗಳ ಬಗ್ಗೆ ಲಕ್ಷ್ಯ ಇರಬೇಕು. ಹೆಚ್ಚಿನ ಪ್ರಮೋಷನ್ ಸಿಗುವಂತದ್ದಕ್ಕೆ ಸ್ವಲ್ಪ ಪ್ರಯತ್ನ ಪಟ್ಟರೆ ಖಂಡಿತ ಅವಕಾಶಗಳು ಇದೆ, ಆದ್ರೆ ಹೆಚ್ಚಿನ ಪ್ರಯತ್ನ ಬೇಕು. ಮಿತ್ರರು ಸ್ವಲ್ಪ ದ್ರೋಹ ಮಾಡುವಂತ ಸನ್ನಿವೇಶಗಳಿರುತ್ತೆ. ಆದ್ರೆ ಕರ್ತವ್ಯದಲ್ಲಿ ಯಾವ ಚ್ಯುತಿ ಬರದಂತೆ ನೀವು ಎಚ್ಚರವನ್ನ ವಹಿಸ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೆ ಫಲ ಇದೆ. ಇನ್ನು ವಿಶೇಷವಾಗಿ ವ್ಯಾಪಾರಸ್ಥರಿಗೆ ಉದ್ಯೋಗದಲ್ಲಿ ತಕ್ಕ ಮಟ್ಟಿಗೆ ನಡೆಯುವಂತಹ ಸನ್ನಿವೇಶಗಳಿದೆ. ಸ್ವಲ್ಪ ಲಾಭಗಳಿದ್ರೂ ಕೂಡ ಅಧಿಕ ಖರ್ಚುಗಳಿರುತ್ತೆ, ಹಣಕಾಸಿನ ಅಡಚಣೆಗಳಿರುತ್ತೆ, ಅನೇಕ ರೀತಿಯ ತೊಂದರೆಗಳು, ಸಾಲದ ಬಾಧೆಗಳು ಕೂಡ ಕಂಡು ಬರುವಂತಹ ಸನ್ನಿವೇಶ ಇದೆ. ಹಾಗಾಗಿ ಅನವಶ್ಯಕವಾಗಿ ಸಾಲ ಮಾಡಬೇಡಿ, ಹಾಸಿಗೆದ್ದಷ್ಟು ಕಾಲ್ ಚಾಚಿ. ಜೊತೆಗೆ ಕೃಷಿಕರಿಗೂ ಕೂಡ ಅದೇ ಎಚ್ಚರಿಕೆ ಅನ್ವಯ ಆಗುತ್ತೆ. ಇನ್ನು ಒಟ್ಟಾರೆ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಸ್ವಲ್ಪ ಮನಸ್ಪೂರ್ವಕವಾಗಿ ಅಭ್ಯಾಸವನ್ನ ಮಾಡಬೇಕು, ಮೊಬೈಲ್ ಬಳಕೆ ಕಡಿಮೆ ಮಾಡಬೇಕು. ಹಾಗಾದ್ರೆ ಮಾತ್ರ ಯಶಸ್ಸು ಸಿಗುವಂತಹ ಸನ್ನಿವೇಶಗಳು ಸಿಂಹರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಅಂದ್ರೆ ಒಟ್ಟಾರೆಯಾಗಿ ನಿಮಗೆ ಸವಾಲುಗಳ ಮಧ್ಯದಲ್ಲಿ ಶುಭಕಾರಕವಾದ ಫಲ ಇದೆ. ಆದರೆ ಈ ಎಚ್ಚರಿಕೆಗಳನ್ನ ಗಮನದಲ್ಲಿಟ್ಟುಕೊಂಡು ಅದನ್ನ ಅನುಸರಿಸ್ತಕ್ಕಂತ ಪ್ರಯತ್ನವನ್ನ ನೀವಿಲ್ಲಿ ಮಾಡಿದ್ರೆ ಖಂಡಿತವಾಗಿಯೂ ಅದ್ಭುತವಾದ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಜೊತೆಗೆ ಪರಿಹಾರ ಏನ್ ಮಾಡ್ಕೋಬೇಕಂತಂದ್ರೆ ಗುರುರಾಯರ ದರ್ಶನವನ್ನ ಮಾಡ್ತಕ್ಕಂಥದ್ದು, ದತ್ತಾತ್ರೇಯ ಸ್ವಾಮಿಯ ದರ್ಶನವನ್ನ ಮಾಡ್ತಕ್ಕಂಥದ್ದು, ಗುರುಗಳ ಸೇವೆಯನ್ನ ಮಾಡ್ತಕ್ಕಂಥದ್ದು, ತಂದೆ ತಾಯಿಗಳ ಸೇವೆಯನ್ನ ಮಾಡ್ತಕ್ಕಂಥದ್ದು ನೀವು ಮಾಡಬೇಕಾಗತ್ತೆ. ಈ ತರ ತಂದೆ ತಾಯಿಗಳ ಸೇವೆ ಮಾಡಿದ್ರೆ ಗುರುವಿನ ಅನುಗ್ರಹ ಸಂಪೂರ್ಣವಾಗಿ ನಿಮಗಾಗತ್ತೆ. ನಿರ್ಗತಿಕರಿಗೆ, ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಸಹಾಯವನ್ನ ಮಾಡಿ ರುದ್ರ ಸೂಕ್ತವನ್ನ ಪಠಣ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಆಂಜನೇಯ ಸ್ವಾಮಿಗೆ ಶ್ರೀ ಆಂಜನೇಯ ಸ್ವಾಮಿಗೆ ಮನ್ಯ ಸೂಕ್ತದಿಂದ ಪರಿಹಾರವಲ್ಲ ಇವು. ಶ್ರೀ ಆಂಜನೇಯ ಸ್ವಾಮಿ ದರ್ಶನವನ್ನ ಮಾಡತಕ್ಕಂಥದ್ದು, ಅಭಿಷೇಕ ಅರ್ಚನೆಗಳನ್ನ ಮಾಡತಕ್ಕಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಕೇಸರಿ ತಿಲಕ ಧಾರಣೆಯನ್ನ ಮಾಡ್ಕೊಳ್ತಕ್ಕಂತಹ ಪ್ರಯತ್ನವನ್ನ ಮಾಡಿ. ಸಿಂಪಲ್ ಆದಂತಹ ಪರಿಹಾರಗಳಿದೆ, ಮಾಡಿಕೊಂಡು ದೈವ ಕೃಪೆಗೆ ಪಾತ್ರವಾಗಿ ಜೀವನದಲ್ಲಿ ಸರ್ವತೋಮುಖ ಅಭಿವೃದ್ಧಿ ಆಗ್ಲಿ. ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.